ಒಬ್ಬಂಟಿಯಾಗಿದೆ. ಭಾರತದ ದಾಳಿಯ ಬೆನ್ನಲ್ಲೇ ಹಣಕಾಸಿಗೆ ಪಾಕ್ ಭಿಕ್ಷಾಟನೆ ಮಾಡುವಂತಹ ಪರಿಸ್ಥಿತಿ. ಆರ್ಥಿಕ ನೆರವಿಗಾಗಿ ಮೊರೆ ಇಡ್ತಾ ಇದೆ ಪಾಪಿ ಪಾಕಿಸ್ತಾನ. ಭವತಿ ಭಿಕ್ಷಾಂದೇಹಿ ಅಂತ ನಿಂತಿದೆ. ಭಾರತದ ದಾಳಿಯಿಂದ ತೀವ್ರ ಆರ್ಥಿಕ ನಷ್ಟಕ್ಕೆ ಒಳಗಾಗಿದೆ. ಪಾಕಿಸ್ತಾನಕ್ಕೆ ಹಣ ಹಾಗೂ ಶಸ್ತ್ರಾಸ್ತ್ರ ಪೂರೈಸುವುದಕ್ಕೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ನೆರವಿಗಾಗಿ ತನ್ನ ಮಿತ್ರ ರಾಷ್ಟ್ರಗಳ ಮೊರೆ ಹೋಗಿದೆ ಪಾಕಿಸ್ತಾನ. ಯಾರು ಇರೋದೇ ಒಂದಲ್ಲಿ ಚೀನಾ, ಪಕ್ಕದಲ್ಲೊಂದು ಟರ್ಕಿ, ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಭಾರತದ ದಾಳಿಯ ಬೆನ್ನಲ್ಲೇ ಹಣಕಾಸಿಗಾಗಿ ಪಾಕ್ ಭಿಕ್ಷಾಟನೆ ಮಾಡ್ತಾ ಇದೆ. ಮೂಡೀಸ್ ಇದನ್ನೇ ಹೇಳಿದ್ದು. ಮೂಡೀಸ್, ದಾಳಿ ಮಾಡಬೇಡಿ, ದಾಳಿ ಮಾಡಿದ್ರೆ ಆರ್ಥಿಕವಾಗಿ ಅಧಪ್ಪತನಕ್ಕೆ ಹೋಗ್ತೀರಿ ಅಂತ ಹೇಳಿತ್ತು. ಮೊದಲೇ ಆರ್ಥಿಕವಾಗಿ ಚಿಂದಿ ಆಗ್ಬಿಟ್ಟಿದೆ. ಭವತಿ ಭಿಕ್ಷಾಂದೇಹಿ ಅಂತ ಎಲ್ಲಿ ಚೊಂಬು ಹಿಡ್ಕೊಂಡು ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಸೌದಿಗೆ ಹೋಗಿದ್ರು, ಅಲ್ಲೂ ಕೂಡ ಸಾಲ ಕೇಳಿದ್ರು. ಪಾಪ ಅವರು ಉಗಿದು ಕಳಿಸಿದ್ರು ವಾಪಸ್, ನಿಮ್ಗೆ ಸಾಲ ಕೊಡೋದಕ್ಕಾಗೋದಿಲ್ಲ, ಹೋಗ್ರಿ ಮನೆಗೆ ಅಂತ. ಬದಲಾಗಿ ಯಾರು ಪಾಕಿಸ್ತಾನದಿಂದ ಭಿಕ್ಷುಕರು ಹೋಗಿದ್ರಲ್ಲ ಸೌದಿಗೆ, ಅವ್ರನ್ನೂ ವಾಪಸ್ ಕರ್ಕೊಂಡು ಹೋಗಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಇಂಥ ಪರಿಸ್ಥಿತಿ ಇರುವಾಗ, ಶೋಚನೀಯ ಪರಿಸ್ಥಿತಿ ಇರುವಾಗ, ಇನ್ನೇನು ಆರ್ಥಿಕತೆ ಕುಸಿದೇ ಹೋಯಿತು ಅನ್ನೋ ಪರಿಸ್ಥಿತಿಯಲ್ಲಿ ಯುದ್ಧ ಮಾಡೋದಕ್ಕೆ ಸಾಧ್ಯನಾ? ದಾಳಿ ಮಾಡೋದಕ್ಕೆ ಸಾಧ್ಯನಾ? ಇದನ್ನೇ ಮೂಡೀಸ್ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದು. ನೀವು ಸಾಲ ಕೇಳಿದ್ರಿ, ವಿಶ್ವಸಂಸ್ಥೆಯಿಂದ ಸಾಲ ಕೇಳಿದ್ರಿ, ಸಾಲ ಸಿಕ್ತು, ಆ ಸಾಲವನ್ನು ಚಿಂದಿ ಉಡಾಯಿಸ್ತಾ ಇದ್ದಾರೆ ಯುದ್ಧ ಮಾಡ್ತೀವಿ ಅಂತ. ಈಗ ಅದಕ್ಕೂ ದುಡ್ಡು ಸಾಲ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.